A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ವೆಂಕಟಾಪುರ ಶ್ರೀ ಗಂಗಮ್ಮದೇವಿ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ. ಸಂಸದ ಮಲ್ಲೇಶ್ ಬಾಬು ಮತ್ತು ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಭಾಗಿ. ಚಿಂತಾಮಣಿ ತಾಲೂಕಿನ ಪೆರಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ವೆಂಕಟಾಪುರ ಗ್ರಾಮದ ಶ್ರೀ ಗಂಗಮ್ಮದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಮುಂಜಾನೆ ಗೋಪೂಜೆ, ಅಭಿಷೇಕ, ಅರ್ಚನೆ, ಹೋಮಗಳು, ಪೂರ್ಣಾಹುತಿ, ಅಷ್ಟವದನ ಸೇವೆ ಮತ್ತು ಮಹಾಮಂಗಳಾರತಿ ನಡೆಯಿತು. ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಮಲ್ಲೇಶ್ ಬಾಬು ಎಂ ಮತ್ತು ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಜೆಕೆ ಕೃಷ್ಣಾರೆಡ್ಡಿ ಸೇರಿದಂತೆ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ಪವಿತ್ರ ಕಾರ್ಯಕ್ರಮದಲ್ಲಿ ಸ್ಥಳೀಯರು, ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವಿಯ ದರ್ಶನ ಪಡೆದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರ ಮಾತನಾಡಿದ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ, ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಹೋರಾಟ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಆಡಳಿತದಲ್ಲಿರುವ ಸರ್ಕಾರ 3ನೇ ಹಂತದ ಶುದ್ಧೀಕರಣ ಮಾಡಲು ಮುಂದಾಗಬೇಕು. ಚಿಂತಾಮಣಿ ತಾಲೂಕಿನಲ್ಲಿ ಶೀಘ್ರದಲ್ಲೇ ಇದೇ ವಿಚಾರವಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಲು ಪ್ರತಿಭಟನೆ ಮಾಡುತ್ತೇವೆ ಎಂದು ಹೇಳಿದರು. ಸಂಸದ ಮಲ್ಲೇಶ್ ಬಾಬು ಅವರು ಮಾತನಾಡಿ, ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಎಲ್ಲಿಯೂ ಉದ್ಭವವಾಗಿಲ್ಲ. ಕಮರ್ಷಿಯಲ್ ಸಿಲಿಂಡರ್ಗಳ ಸರಬರಾಜು ಆಗುವುದರಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ. ಕೇಂದ್ರ ಸರ್ಕಾರ ಇದನ್ನು ಎಲ್ಲಾ ರೀತಿಯಲ್ಲಿ ಸರಿಪಡಿಸಲು ಮುಂದಾಗುತ್ತಿದೆ ಎಂದು ಹೇಳಿದರು. తీసుకోండి ఊరా गंगांबिका देवता नूतन प्रतिष्ठा काले नाम महामंगल पूजा
कर्पूरनीराजनं दर्शयामि सर्वमङ्गलमाङ्गल्ये शिवे सर्वार्थसाधनीराजनं दर्शयामि रमण गोविंद कर्पूरनीराजनं दर्शयामि रक्ष रक्षां धनं धान्यं रोचनो रोचमानः शोभनो शोभमानः कल्याणः श्रीवक्षस्य वायुष्यमारोहो व्योमाविद शोभमानं महीयते बहुपुत्रभावं दीर्घामायोः वनमालिकदीशाङ्गी शङ्की चक्री च मन्दिकीं श्रीनारायणविष्णुभासदेवोरक्षते गन्धाम्बिका देवता परिपूर्णफलप्रसाद सिद्धिरस्तु ವ್ಯಾಪ್ತಿಗೆ ಬರ್ತಕ್ಕಂಥ ವೆಂಕಟಾಪುರ ಗ್ರಾಮದಲ್ಲಿ ಇವತ್ತು ನೂತನವಾಗಿ ಗಂಗಮ್ಮ ದೇವಿಯ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗಾಗಲೇ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮುಗಿದಿದೆ, ಅಲಂಕಾರ ನಡೀತಾ ಇದೆ. ಹಾಗಾಗಿ ಇವತ್ತು ಭಾಳ ಒಳ್ಳೆಯ ದಿನ, ಒಳ್ಳೆಯ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಗ್ರಾಮಸ್ಥರು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಸೇರ್ಕೊಂಡು ಮಾಡಿದ್ದಾರೆ. ತಾಯಿ ಹತ್ರ ಬಂದು ಪ್ರಾರ್ಥನೆ ಮಾಡುವಂಥ ನಾನು ನಮ್ಮ ಸಂಸದರು ಕೂಡ ಪ್ರಾರ್ಥನೆ ಮಾಡಿದ್ದೇವೆ. ನಮ್ಮ ಕ್ಷೇತ್ರದಲ್ಲಿ, ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಬೆಳೆಗಳಾಗಬೇಕು, ಒಳ್ಳೆಯ ಬೆಳೆಗಳಾಗಬೇಕು, ಜನ ಜಾನುವಾರುಗಳನ್ನು ಕೂಡ ಸುಖ ಶಾಂತಿ ಸಮೃದ್ಧಿಯಿಂದ ಬದುಕಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಬಂದಂಥ ಭಕ್ತಾದಿಗಳು ಕೂಡ ಅವರ ಬೇಡಿಕೆಗಳು ಏನೇ ಇರಲಿ ಕೂಡ ಅವರು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿದಾಗ ಖಂಡಿತ ನೆರವೇರುತ್ತೆ ಅನ್ನೋಂಥ ಒಂದು ಪ್ರಾಪ್ತಿ ಇದೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಆ್ಯಕ್ಚುಲಿ ಯಾಕಂದರೆ ಸರ್ಕಾರಿ ಯಂತ್ರಗಳು ಯಾವಾಗಲೂ ಕೂಡ ಹೇಗಿರ್ತವೆ ಅಂತ ಹೇಳಿದ್ರೆ, ಈಗ 1ನೇ ಹಂತ 2ನೇ ಹಂತ ಅಂದರೆ ಅದು ನೇರವಾಗಿ ಇದು ರಿಪೇರಿ ಆದರೆ ರಿಪೇರಿ ಮಾಡೋದ್ರಿಂದ ಅದು ನೇರವಾಗಿ ಬಂದು ಬೀಳೋದ್ರಿಂದ ಕುಡಿಯುವ ನೀರು ಬೋರ್ವೆಲ್ಗಳೆಲ್ಲೆಲ್ಲಿರ್ತವೆ ಅಲ್ಲಿ ಕೂಡ ಅದು ಒಳಗಡೆ ರೀಚಾರ್ಜ್ ಆಗುವಂಥದ್ದು. ಮತ್ತು ಅದು ನಮ್ಮ ಬೆಂಗಳೂರಿನಲ್ಲಿ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಅದು ಹಾದು ಹೋಗ್ತಾ ಇದ್ದು ಅದು ನನಗೆ ಗೊತ್ತಿದೆ, ಅದು ಎಷ್ಟು ಸ್ಮೆಲ್ ಇದೆ, ಅದರ ಪರಿಣಾಮ ಏನು ಅನ್ನುವಂಥದ್ದು ನನಗೆ ಗೊತ್ತಿದೆ. ಹಾಗಾಗಿ 3ನೇ ಹಂತದ ಶುದ್ಧೀಕರಣದ ಏನು ಒಂದು ಪ್ರತಿಭಟನೆಗಳು, ಹೋರಾಟಗಳು ಮಾಡ್ತಾಯಿದ್ದಾರೆ, ಅದು ನಿಜವಾಗಲೂ ಕೂಡ ಒಳ್ಳೆಯ ಬೆಳವಣಿಗೆ, ಒಳ್ಳೆಯದು. ಇವತ್ತಿನ ಸರ್ಕಾರ ಅದಕ್ಕೆ ಮುಂದಾಗಬೇಕು. ಅದು ನಾವು ಕೂಡ ನಮ್ಮ ತಾಲೂಕಿನಲ್ಲಿ ಕೂಡ ನಾವು ಒಂದು ಪ್ರತ್ಯೇಕವಾಗಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತೇಳಿ ಪ್ರತಿಭಟನೆಗಳ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ವೆಂಕಟಾಪುರ ಗ್ರಾಮದಲ್ಲಿ ಏನು ಗಂಗಮ್ಮ ತಾಯಿಯವ್ರದ್ದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದರೆ ಬಹಳ ಖುಷಿ ಆಗ್ತಾ ಇದೆ. ಯಾಕಂದರೆ ದೇವಸ್ಥಾನಗಳು ಕಟ್ಟೋದು ಸುಲಭ ಅಲ್ಲ. ಎಲ್ಲರೂ ಸಾರ್ವಜನಿಕರು ಮತ್ತು ಮುಖಂಡರು ಎಲ್ಲರೂ ಸೇರಿ ಒಳ್ಳೆಯದಾಗಲಿ ಆ ಊರಿಗೆ ಮತ್ತು ಸುತ್ತಮುತ್ತಲ ಊರಿಗೆ ಒಳ್ಳೆಯದಾಗಲಿ ಅಂತ ಒಂದು ನಂಬಿಕೆ ಇಟ್ಕೊಂಡು ಮಾಡ್ತಾರೆ. ಅದು ಇವತ್ತು ಈ ಊರಲ್ಲಿ ಆಗಿದೆ, ಭಾಳ ಖುಷಿ ಆಗ್ತಾಯಿದೆ. ಏನು ಬೇಸಿಗೆ ಕಾಲ ಬರ್ತಾಯಿದೆ, ಕುಡಿಯೋ ನೀರಿನ ಅಭಾವ ಜಾಸ್ತಿ ಆಗುತ್ತೆ ಈ ಸತಿ ಅಂತ ಎಲ್ಲ ಮಾಹಿತಿಗಳು ಬರ್ತಾಯಿದೆ. ಅದಕ್ಕೆ ಸರ್ಕಾರವು ಒಳ್ಳೆಯ ನಿಟ್ಟಿನಲ್ಲಿ ಆ ಕೆಲಸಗಳೆಲ್ಲ ಮಾಡಿ ಕುಡಿಯೋ ನೀರಿನ ಅಭಾವ ಏನು ಆಗದೆ ನೋಡೋ ಜವಾಬ್ದಾರಿ ಸರ್ಕಾರದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ಇಲ್ಲಿ ಬಂದಿರೋದು ಜನ ಬಂದು ಎಲ್ಲ ತಾಯಿ ಆಶೀರ್ವಾದ ಪಡೆದು ಎಲ್ಲರಿಗೂ ಒಳ್ಳೆಯದಾಗಲಿ, ಇಡೀ ಜಗತ್ತಿನಲ್ಲಿ ಒಳ್ಳೆ ಮಳೆ ಮತ್ತು ಬೆಳೆ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಮರ್ಷಿಯಲ್ ಗ್ಯಾಸ್ದೊಂದು ಮಾತ್ರ ಒಂದು ಸಪ್ಲೈ ಚೈನ್ ಒಂದು ಸ್ವಲ್ಪ ಇದು ಹೆಚ್ಚು ಕಡಿಮೆ ಆಗಿದೆ. ಆದರೆ ಇವತ್ತಿನ ಏನು ನ್ಯೂಸಲ್ಲಿದೆ, ಇಲ್ಲಾಂದರೆ ಕೇಂದ್ರದಿಂದ ಏನೋ ಒಂದು ಆಗಿದೆ, ಕರೆಕ್ಟಾಗಿ ಸಪ್ಲೈ ಮಾಡಬೇಕು ಕಮರ್ಷಿಯಲ್ ಗ್ಯಾಸು ಅಂತ. ಆಮೇಲೆ LPG ಏನು ಮನೆಗಳಿದೆಯೋ ಅದು ಯಾವತ್ತೂ ಏನೂ ಆಗಿಲ್ಲ, ಅದು ಸಪ್ಲೈ ಚೈನ್ ಹಂಗೆ ಇದೆ. ಏನು ನಮ್ಮದು ಸಪ್ಲೈ ಇದೆಯೋ ಅಂದರೆ ನಮ್ಮದು ಸ್ಟಾಕ್ಸ್ ಏನಿದೆಯೋ ಅದರಲ್ಲಿ ಯಾವುದೂ ವ್ಯತ್ಯಾಸ ಆಗದೆ ಹಂಗೆ ಕೇಂದ್ರ ಸರ್ಕಾರ ನೋಡ್ಕೊಳ್ತಿದೆ ಅಂತ ಸ್ಟೇಟ್ಮೆಂಟ್ ಒಂದು ಪೆಟ್ರೋಲಿಯಂ ಮಿನಿಸ್ಟರ್ ಆಗಿ ಈಗಾಗಲೇ ಸದನದಲ್ಲಿ ಹೇಳಿದ್ದಾರೆ. ದೇವಿಯು ದೇಶ ಅಥವಾ ಪ್ರತಿಷ್ಠಾಪನೆ